ಆದ್ರೆ ಪಾಪ ಅವ್ರಿಗೆ ಬಿಸಿ ಆಗಿದ್ದಾರೆ, ನನಗೆ ಮಾಡಿ ಮಾಡಿ ಸಾಕಾಗ್ತದೆ. ಫೋನ್ ಮಾಡಿ ಒಳ್ಳೆ ಸ್ಟೈಲಿಶ್ ಆಗಿ ರೆಡಿ ಮಾಡ್ತಿದ್ದಾರೆ ನಮ್ಮ ಮದುಮಗನನ್ನು. ಏನೇ ಕಟ್ ಆ್ಯಂಡ್ ಕಲರ್ಸಾ ಬೋಲ್ತಾ ವಿವೇಕ್ ಆಳ್ವರು. ಹಾಯ್, ಯಾನ್ ನೀರು ಬರ್ಪರ ಒಂದು ವಿಡಿಯೋ ಮೇಲೆ ಬರಬೇಕೇನು ಇನ್ನೊಂದು ಯಕ್ಷಗಾನ ಕಾರ್ಯಕ್ರಮ ಆಟದ ಇಲ್ಲ ಅಲ್ಲಿ ಮದ್ಮೆದಾನೆ ಆಟದಲ್ಲಿ ಸುದ್ದಿ ಅವಡತ್ತಲ್ಲ ಮದುವೆ ಮನೆಯಲ್ಲಿ ಒಂದು ಆಟ, ಮನ್ಮಥೋಪಾಖ್ಯಾನ, ಅದುವೇ ಒಂದು ಆಟ. ಅದು ಕೂಡ ಮದುಮಗನ ತಂದೆ ಬರೆದ ಪ್ರಸಂಗ, ಅದು ವಿಶೇಷ. ಲಂಚ ಬಂದು ನನಗೆ ಸತ್ಯ ನೆನಪೇ ಆಗ್ತದೆ. ಕಣ್ಣು ಬರ ಇದು ಗೋಲ್ಡ್ಸ್ ಫೋಟೋಗ್ರಾಫಿ ಓನರ್ ಸಿಡಬಲ್ಲಿ ಪಾತಿರಗಿರ ಸಂತೋಷ್ ಗೋಲ್ಡ್ ಇದು ಗೋಲ್ಡ್ ಲೆಕ್ಕನುಳ್ಳಾರು, ಗೋಲ್ಡ್ ಲೆಕ್ಕನುಳ್ಳಾರು. ಬಿಹೈಂಡ್ ದ ಸೀನ್ ಕೊರಿ ಕೊರಿ ತುಂಬಾ ದೊಡ್ಡ ಬಂದಿರಿ. ಮನಸ್ಸೆಲ್ಲವೂ ಕೊನೆಯಾಗಿ ಮನಸ್ಸೆಲ್ಲವೂ ಮಾತಾಗಿ ಹೂವಾಗಲಿ ಹಾಗೆ ಪರದೆ ಸರಿಸಿ ಸೇರಿಸು ಬರ ಸಿಹಿಯು ಸನಿಹ ಮಾಡಲಿ ನಂಬರ ಹರುಷ ಹಾರುತ್ತಿದೆ ಎದೆಯ ತುಂಬ ಪ್ರೀತಿ ಏರಿಕೆಯಾಗಿ ಸನಿಹದಲ್ಲೇ ಇರೋ ಸೊಗಸು ಹೀಗೆ ಕಾಯಲಿ ಸ್ಫೂರ್ತಿಯಾಗಿ. ಲೈಮ್ ಸೋಡಾ ಎತ್ತಂದ್ರೆ, ಬೀಡ ಎತ್ತಂದ್ರೆ, ಬಕ್ಕ ಏನ ಐಸ್ ಕ್ರೀಮ್ ಎತ್ತಂದ್ರೆ, ಫ್ರೂಟ್ ಸಲಾಡ್ ಬಗ್ಗ ಬೇತೆ ಅಲೆ ಎತ್ತಂದ್ರೆ ಅದು ಆತು ತಿಂದು ನಾನು ಇಂಚ ಬೇಜಾರು ಬೇಗರು ನಿಮ್ಗೆ ಸಾವು. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ. ಮಾತಿರಗಲ ಮೋಕ್ಯದ ಸೋಲ್ಮೆಲು ನಾನು ನಿಮ್ಮ ಪ್ರೀತಿಯ ಚಾರಿತ್ ಅಭಿಮನ್ಯು. ನಾವು ಇವಾಗ ಮಂಗಳೂರಿನ ದಾರಿಯಲ್ಲಿ ಪಯಣಿಸುತ್ತಿದ್ದೇವೆ. ಕರೆಕ್ಟ್ ಅದೇ? ನನ್ನ ಜೊತೆ ಘಟಾನುಘಟಿಗಳೆಲ್ಲ ಇದ್ದಾರೆ. ನೋಡ್ಲಿಕ್ಕೆಲ್ಲ ಸಣ್ಣ ಸಣ್ಣದಾಗಿದ್ದಾರೆ, ಆದ್ರೆ ಎಲ್ಲ ಭಯಂಕರ ಕಲಾವಿದರು. ನನ್ನ ಬದಿಯಲ್ಲಿ ಮಯೂರಿ ಅವರಿದ್ದಾರೆ. ಮಯೂರಿ ಅಂದ್ರೆ ನೀವು ಹುಡುಗಿ ಅಂತ ಅನ್ಕೊಳ್ಬೇಡಿ ಆಯ್ತಾ. ಮಯೂರ್ ನಾಯ್ಗ, ಫೇಮಸ್ ಎಂತ ಹೇಳುದು, ಮದ್ದಳೆ ವಾದಕರು. ಆಮೇಲೆ ಇವಾಗ ಪಾವಂಜೆಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಯಾವ್ದ್ರಲ್ಲಿ? ಕನ್ನಡ ಪ್ರಾಧ್ಯಾಪಕರು, ಕನ್ನಡ ಶಿಕ್ಷಕರು ಅಲ್ಲೇ ಅವರ ಅಡ್ಲ ಪಂಚಾಯತಿ ನರಬನತೆ. ಓಕೆ, ಅವರನ್ನ ತೋರಿಸ್ತೇನೆ ಕರೆಕ್ಟ್ ಆಗಿ. ಅವರ ಮುಖವನ್ನೆಲ್ಲ ನೋಡಿ, ಯಕ್ಷಗಾನದ ಕ್ಷೇತ್ರದಲ್ಲಿ ಈಗ ಬಹಳ ಮಿಂಚುತ್ತಿರುವ ಯುವ ಪ್ರತಿಭೆಗಳು. ಹಿಂದೆ ಹನುಮಗಿರಿ ಮೇಳದ ನಮ್ಮ ಪೃಥ್ವೀಶ್ ಶೆಟ್ಟಿಗಾರ್ ಅವರಿದ್ದಾರೆ, ಪರ್ಕಳ. ಆಮೇಲೆ ಮಧ್ಯದಲ್ಲಿ ಮನೀಶ್ ಅವರು. ಹಾಗೆ ಈ ಸಲ ನಮ್ ಜೊತೆ ಪಾವಂಜೆ ಮೇಳದಲ್ಲಿ ನೂತನ ಭಾಗವತರಾಗಿ ಸೇವೆ ಸಲ್ಲಿಸಲು ಸಿದ್ಧರಾಗಿ ಕಾತರರಾಗಿರುವಂತಹ ಮನ್ವಿತ್ ಶೆಟ್ಟಿ ಇರಾ ಇವರಿದ್ದಾರೆ. ಅವರಿಗೆಲ್ಲ ನಮ್ಮ ಬ್ಲಾಗ್ ಮೂಲಕ ಒಂದು ಮೊದಲ ಶುಭ ಹಾರೈಕೆ, ಒಳ್ಳೆಯದಾಗಿರುವ ಅವರ ಯಕ್ಷಗಾನದ ಪ್ರಯಾಣ. ಮಯೂರ್ ನಾಯ್ಗರೇ, ಮತ್ತೆ ಇವಾಗ ನಾನು ಆಕ್ಚುಲಿ ವಿಷಯ ಹೇಳಲಿಲ್ಲ. ಓಕೆ, ನನ್ನ ಸೀನಿಯರ್ ಆಳ್ವಾಸ್ನ ಇಂಜಿನಿಯರಿಂಗ್ ನಲ್ಲಿ ನಾವು ಒಟ್ಟಿಗೆ ಇದ್ದವರು ಪರೀಕ್ಷಿತ್ ಪೂಂಜಾ, ಒಟ್ಟಿಗೆರೆಯ ಶ್ರೀ ಪುರುಷೋತ್ತಮ ಪೂಂಜರ ದ್ವಿತೀಯ ಪುತ್ರ. ಅವರ ಇವತ್ತು ಮದುವೆ ಆಕ್ಚುಲಿ ಕಟೀಲ್ನಲ್ಲಿ ಆಯಿತು.
ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಪನೊಂದುಲ್ಲ ಒಂಜಿ ಲವ್ ಬರ್ಡ್ಸ್ ಇಂದೇ ಪನೊಲಿ ಮಸ್ತ್ ಸಮಯದಿಂದ ಒಂಜಿ ಮೊಕೆ ಮಲ್ತುದು ಇನ್ನಿತ ಒಂಜಿ ದಿನಟ್ಟು ರಡ್ಜನಲ್ಲ ಒಂಜಿ ಆವೊಂದುಲ್ಲೇರು ಸೊ ಮೊಕ್ಲಿಗೆ ಆಲ್ ದಿ ಬೆಸ್ಟ್ ಫಾರ್ ದ ಫ್ಯೂಚರ್ ಆಸ್ ವೆಲ್ ಆಸ್ ಕಂಗ್ರ್ಯಾಚುಲೇಷನ್ಸ್ ಪಂಡ್ರೆ ಇಷ್ಟ ಪಡೆವೆ. കണ്ണോരത്ത് കൈദൂരത്ത് നീ എന്നോടെന്നും ചേർന്നിരുന്നു ചരത്ത്. കണ്ണോരത്ത് കൈദൂരത്ത് നീ സ്വപ്നം പോലെന്നുള്ളിൽ പെയ്യും നേരത്ത്. കോർക്കാമിരു കൈകൾ ഇനി പോകാം കാലങ്ങൾ നാം ഓരോ ജന്മങ്ങൾ തേടുന്നു വർണ്ണങ്ങൾ. കേൾക്കാം മഴ തോരുമ്പോൾ മൗനം മൂടിയ മോഹങ്ങൾ നീ മായാജാലങ്ങൾ ഓരെന്നും മുന്നിൽ മിന്നു. Happy to see them together. So ಫಿರೋನ್ಜಿ ಕಪಲ್ ಒಟ್ಟಿಗೆರೆಗೆ ಬೈದೇರು ಮಸ್ತ್ ಖುಷಿ ಆಗುಂಡು ಒಂಜಿ ಸುರಕ್ಷಾ ಜೀವಿದೇಶ ಅಂಡ್ ಫಿರೋನ್ಜಿ ಚೈತ್ರ ಪರೀಕ್ಷಿತ್. So we are happy to welcome her as well. Yes. And we are happy for them and Parikshit. ನಲ್ಲಿ ಮದುವೆ ಮುಗಿಸಿ ಇವಾಗ ನಾವು ರಿಸೆಪ್ಷನ್ಗೆ ಮಣ್ಣಗುಡ್ಡ ಎಂತ ಹಾಲ್ ಸಂಘನಿಕೇತನ ಹಾಲ್ಗೆ ಹೋಗ್ತಾ ಇದ್ದೇವೆ. ನನ್ಗೆ ದಾರಿ ಗೊತ್ತಿಲ್ಲ, ದಾರಿ ತೋರಿಸ್ಲಿಕ್ಕೆ ಸುಮಾರು ಜನ ಇದ್ದಾರೆ. ಜೀವನದಲ್ಲಿ ಹಾಗೆ ದಾರಿ ತೋರಿಸ್ಲಿಕ್ಕೆ ಜನ ಇದ್ದಾಗ ನಮ್ಗೆ ನಾವು ಸೇರುವ ಗುರಿ ಒಳ್ಳೇದಿರ್ತದೆ. ಹಾಗಾಗಿ ಎಂತ ಟೆನ್ಷನ್ ಇಲ್ಲದೆ ಅವರ ಮೇಲೆ ನಂಬಿಕೆ ಇಟ್ಟು ಹೋಗ್ತಾ ಇದ್ದೇವೆ. ಕಾರಲ್ಲಿ ಹೋಗುವಂತ ಸೌಭಾಗ್ಯ ಒದಗಿ ಬಂದಿದೆ. ಮತ್ತೆ ಏನಕ್ಕೆ ಬಾಡುವೇನೆ 9 ಲಕ್ಷದಲ್ಲಿ ಬೋರ್ಡ್ ಅಭಿನಯನೆಲ್ಲ ಪಾತಿರ್ಲಿ ಮಾರ ಸ್ಟೋರೇಜ್ ಫುಲ್ ಅಭಿನಯನ. ಈಗ ಮದುವೆಗೆ ಹೋಗ್ತೀವಿ, ಮದುವೆ ಆಯ್ತು, ರಿಸೆಪ್ಷನ್ ಹೋಗುದು ಈಗ ಪರೀಕ್ಷೆ. ಮತ್ತೆ ರಿಸೆಪ್ಷನ್ ಅಲ್ಲಿ ಇವತ್ತು ಒಂದು ಯಕ್ಷಗಾನ ಕಾರ್ಯಕ್ರಮ ಉಂಟು. ಯಕ್ಷಗಾನ ಕಾರ್ಯಕ್ರಮ ಪ್ರಸಂಗ ಉಂಟು, ಮನ್ಮಥೋಪಾಖ್ಯಾನ. ಆ ಪ್ರಸಂಗ ಮುಂದೆ ಸಹ ಗೊತ್ತಿಲ್ಲ, ಹಿಂದೆ ಸಹ ಗೊತ್ತಿಲ್ಲ. ಸೀರಿಯಸ್ಲಿ ನಾವು 9 ತಲುಪಬೇಕಿತ್ತು. ಈಗ ಇದು ಬಹಳ ರೇರ್ ಪ್ರಸಂಗವೇ ಮಯೂರ್ ಅವರೇ? ಇದು ಅಷ್ಟು ಪ್ರಸಿದ್ಧ, ಈಗ ಅಷ್ಟು ಪ್ರಸಿದ್ಧವಲ್ಲದ. ಆದ್ರೆ ಈ ಹಿಂದೆ ತುಂಬಾ ಯಕ್ಷಗಾನ ಪ್ರದರ್ಶನಗಳು ನಡೆದಿವೆ. ಅನೇಕ ದಿಗ್ಗಜ ಕಲಾವಿದರು ಇದರಲ್ಲಿ ಭಾಗವಹಿಸಿದ್ದಾರೆ. ತುಂಬಾ ಪ್ರಸಿದ್ಧಿ ಪಡೆದಂತಹ ಪ್ರಸಂಗ. ಇವತ್ತಿನ ಸೆಷನ್, ಇವತ್ತಿನ ಒಂದು ವಿಶೇಷ ಅಂತಂದ್ರೆ ಮದುವೆ. ಸೊ ಹಾಗಾಗಿ ಆ ಮದುವೆಯನ್ನೇ ಮುಖ್ಯವಾಗಿ ಇಟ್ಕೊಂಡು ಈ ಕಥೆಯನ್ನು ಬರೆದಿದ್ದಾರೆ. ನಮ್ಮ ಅವರ ಮಗನ ಮದುವೆಗೆ ಇವತ್ತು ಅವರದ್ದೇ ಮದುವೆಯ ಕಥೆಯನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ನಿಜವಾಗಿ ನೀವು ಇವತ್ತು ಲೈವ್ ಇಡಬೇಕಿತ್ತು. ಅದೇನ ರೆಕಾರ್ಡಿಂಗ್ ಉಂಟು, ಎನ್ನ ರೆಕಾರ್ಡಿಂಗ್ ಉಂಟು. ಹೆಂಗೆ ರೆಕಾರ್ಡಿಂಗ್ ಕೊಡ್ತೇವೆ? ಯಾಕಂತ ನಾನು ಹೇಳ್ತೇನೆ, ಈಗ ನಮ್ಮಂತ ಒಂದು ಯಂಗ್ ಜನರೇಷನ್ ಅವರಿಗೆಲ್ಲ ಅಂದ್ರೆ ಈಗ ಎಲ್ಲ ಬಿಸಿ ಇರ್ತಾರೆ, ಟೈಮ್ ಇರಲಿಲ್ಲ ಒಂದ್ ಕಡೆ ಹೋಗ್ಲಿಕ್ಕೆಲ್ಲ. ಆಗ ನಮ್ಗೆ ಫಸ್ಟ್ ಒಂದು ಆಪತ್ ಬಂದ ಒಂದು ಯೂಟ್ಯೂಬರ್ಸ್. ನೋಡಿ, ಈಗ ದಿವಾನಗ್ರಾಫಿ ಅಂತ ಚಾನಲ್ ಉಂಟು, ಮತ್ತೊಂದು ಯಕ್ಷನಾಟ್ಯ ಅಂತ ಚಾನಲ್ ಉಂಟು, ಮತ್ತೆ ಮಲ್ಯಾಡಿ, ಮತ್ತೆ ನಿಮ್ಮ ಚಾನಲ್ ಉಂಟು. ಇವೆಲ್ಲ ಇರುವಾಗ ನಮ್ಗೆ ಈಗ ಅಷ್ಟೊಂದು ಪ್ರೆಷರ್ ಆಗುದಿಲ್ಲ ಕಲೀಲಿಕ್ಕೆ. ಹೌದು, ಅರ್ಜೆಂಟಿಗೆ ಆಗ್ತದೆ ಅಂತ ನಾವು ಬೇರೆ ಅಭ್ಯಾಸ. ನಮ್ಮ ಆತ್ಮೀಯರಿದ್ದಾರೆ ಇಲ್ಲಿ, ಮಯೂರ್ ನಾಯ್ಕ,
ಎಲ್ಲ ಶಿಕ್ಷಣ ಕೊಡುವ ಕಾಲ್ ಮಾಡಿ ಎಲ್ಲ ಕೇಳ್ತೇವೆ. ಆದ್ರೆ ಪಾಪ ಅವ್ರಿಗೆ ಬಿಸಿ ಆಗ್ತದೆ, ನನಗೆ ಮಾಡಿ ಮಾಡಿ ಸಾಕಾಗ್ತದೆ. ಫೋನ್ ಮಾಡಿ ಕೊಟ್ರೆ ಬಿಡುದಿಲ್ಲ. ಲೈವ್ ಇಲ್ಲ, ರೆಕಾರ್ಡಿಂಗ್ ಅಲ್ಲ. ಆಮೇಲೆ ಯಾರಿಗಾದ್ರೂ ಉಪಯೋಗ ಆಗ್ತದೆ. ಮನ್ನೊಂದು ಪ್ರಸಂಗ ಬಂದರೆ ಈಗ ಆರ್ಟಿಸ್ಟ್ ಇವತ್ತಿನ ಕಥೆಯ ಕಥಾತಂತಿಯೇ ವಿಶೇಷವಾಗಿದೆ. ಅಷ್ಟು ಯಾರಿಗೂ ಗೊತ್ತಿಲ್ಲದಂತಹ ಕಥೆ. ಅಂದ್ರೆ ಪ್ರಸಿದ್ಧ ಪಾತ್ರಗಳೇ, ಮನ್ಮಥ ಇರ್ಬೋದು, ಶಂಭರಾಸುರ ಇರ್ಬೋದು, ರತಿ ಹಾಗೆ ಇರುವಂತದ್ದೇ. ಆದ್ರೂ ಕೂಡ ರತಿ ಮತ್ತು ಮನ್ಮಥರ ಅಗಲುವಿಕೆಯ ನಂತರ ಮತ್ತೆ ಅವ್ರು ಹೇಗೆ ಒಂದಾದ್ರು ಅನ್ನುವ ಒಂದು ವಿಶೇಷವಾದ ಕಥೆ ಇತ್ತು. ತುಂಬಾ ಚೆನ್ನಾಗಿರುವಂತ ಪ್ರಸಂಗ. ಅದಲ್ಲದೆ ಇವತ್ತಿನ ಕಲಾವಿದರು ಕೂಡ ತುಂಬಾ ಒಳ್ಳೆ ಕಲಾವಿದರನ್ನು ಸೇರಿಸಿಕೊಂಡು ಆಟ ಮಾಡ್ತಿದ್ದಾರೆ. ಪ್ರದರ್ಶನ ಒಳ್ಳೆಯ ರೀತಿಯಲ್ಲಿ ಕಳೆಗಟ್ಟಬಹುದು ಅನ್ನುವಂತಹ ನಿರೀಕ್ಷೆ ನಮಗೆಲ್ಲರಿಗೂ ಇದೆ. ಭಾಗವತರು ಕೂಡ ನಮ್ಮ ಮನೋಜ್ ಶೆಟ್ಟಿ ಹೀರಾ ಇದ್ದಾರೆ, ಮತ್ತೆ ಹನುಮಗಿರಿ ಮೇಳದ ಚಿನ್ಮಯ ಕಲ್ಲಡ್ಕ, ಕಟೀಲ್ ಮೇಳದ ಭಾಗವತರು ದೇವಿ ಆಳ್ವಾರು ಎಲ್ಲರೂ ಇದ್ದಾರೆ. ಹಾಗಾದ್ರೆ ಇವತ್ತೊಂದು ಒಳ್ಳೆ ಒಂದು ಅದ್ಭುತ ಯಕ್ಷಗಾನ ಪ್ರದರ್ಶನ ಆಗ್ಲಿಕ್ಕೆ ಉಂಟು. ಯಕ್ಷಗಾನದ ವಿಡಿಯೋ ನಮ್ಮ ಚಾನೆಲ್ ಅಲ್ಲೇ ಮುಂದೆ ಬರಲಿದೆ. ಅದೊಂದು ಕೂಡ ನನಗೆ ಒಂದು ವಿಡಿಯೋ ಮಾಡುವ ಯೋಗ ಸಿಕ್ಕಿದೆ. ಎಲ್ಲ ನಮ್ಮ ಚಾನೆಲ್ ಅಲ್ಲಿ ವೀಕ್ಷಿಸಿ ಆಯ್ತಾ. ಆಕ್ಚುಲಿ ಈ ವಿಡಿಯೋ ಮೊದಲು ಬರ್ತದ, ಅದು ಮೊದಲು ಬರ್ತದ ಗೊತ್ತಿಲ್ಲ, ನೋಡುವ. ಅಲ್ಲ, ಮೊದಲು ಬ್ಲಾಗ್ ಬರ್ತದ, ನಮ್ದು ಯಕ್ಷಗಾನ ಬರ್ತದ ಗೊತ್ತಿಲ್ಲ ಅಂತ. ಹಾಗೆ ಪರೀಕ್ಷಿತ್ ಕೊಂಜಿ ಗಾಡ್ ಗಿಫ್ಟೆಡ್ ಫ್ರೆಂಡ್ ಅಂತ ನೋಡಿ ಚೈತ್ರದ ಪರೀಕ್ಷಿತನ ಫ್ರೆಂಡ್ಶಿಪ್ ಹೆಂಗ್ ದುಂಬುಡ್ ಬಕ್ಕಲ ಗೊತ್ತಿರ್ತದೆ. ಒಂಜಿ ಕ್ಯೂಟ್ ಆಯ್ನ ಚಿತ್ತಿನ ಪ್ಯಾರ್ ಒಂದು ಮಸ್ತ್ ಖುಷಿ ಭಯಂಕರ ಭಂಗ ಬೈದಿರಿ ಮದ್ವೆ ಭಂಗ ಆಯ್ತು ಮಾತ್ರ ಗೊತ್ತು. ಅಲ್ಲಿ ಭಯಂಕರ ಮಸ್ತ್ ವರ್ಷ ಇರ್ತದಲ್ಲ ಹಿಂಗೆ ಒಂಜಿ ಆಂಡ್ ಸಕ್ಸಸ್ಫುಲಿ ಎಸ್. ಸೊ ಎಂಕ್ಲೆಲ್ಲ ಮಸ್ತ್ ಖುಷಿ ಉಂಟು. ಆ್ಯಂಡ್ ವಿ ಆಲ್ ಆರ್ ಇನ್ ದಿಸ್ ವೇ. ಸೊ ಎಂಕ್ಲೆಲ್ಲ ಏಪಲ್ ಇಂಟರ್ವ್ಯೂ ಕೊಡ್ಕೊಂಡು ಆ ಏನು ಚಂದ ಮಾತ್ರ ಗೊತ್ತು. ಪದ ಬಜಿ ಪಾಪ ಆಯ್ನ ನೆಪ್ಪಿರಂಜಿ ಕೊಂಡು ಬಜಿ ಪಾಪ ಪಂಚಾಯತ್ ನೆತ್ತಲೆಗ ಖುಷಿ. ಕಬ್ಬಿನ ಹಾಳು ಜ್ಯೂಸ್ ಕುಡಿಲಿಕ್ಕಿತ್ತು, ಆದರೆ ಇಲ್ಲಿ ಸಿಗ್ಲಿಲ್ಲ. ನೋಡು, ಹಾಲಲ್ಲಿ ಇರ್ಬೋದು. ಹಾಲಲ್ಲಿ ಅಲ್ಲಿ ವಿಶೇಷವಾದಂತಹ ತಂಬು ಪಾನೀಯ ಭಾಗವತರಗಳಿಗೆ ಕಬ್ಬಿನ ಹಾಳು ಒಳ್ಳೇದಂತ. ಹಾಗೆ ಇನ್ನು ಮನ್ವಿತ್ ಅವ್ರು ಎಲ್ಲಾದ್ರೂ ಆಟಕ್ಕೆ ನಿಮ್ಗೆ ಸಿಕ್ಕಿದ್ರೆ ಅವ್ರಿಗೆ ಕಬ್ಬಿನಲ್ಲಿ ಇಟ್ಕೊಂಡು ಹೋಗಿ ಆಯ್ತಾ. ಹಾಲು ಸಿಗ್ಲಿದ್ರು ಪರವಾಗಿಲ್ಲ, ಕಬ್ಬು ಆದ್ರೂ ತಕೊಂಡು ಹೋಗಿ. ಏಚಿ ಯಾವ ಬದಿ? ಹೂವಲ್ಲಿ ಅಮ್ಮಾರ ಇರೋ ವಾರ್ಬಾರ್ಡು ಜ್ಯೂಸ್ ತನ್ನಿ ಅಂತ ಹೇಳಿದ್ದಾರೆ. ಆದ್ರೆ ಕೋಲ್ಡ್ ಅಲ್ಲ, ದಯವಿಟ್ಟು ವಾರ್ಮ್ ತಗೊಂಡು ಬನ್ನಿ. ಏನು ಮಾಡ್ತೀರಿ ಒಂದು ನಿಮಿಷ ತಾಳ್ಮೇಲೆ ಜನಗಳು ಎಂತ. ಇನ್ನು ವರ್ಷದ ಲಕ್ಷದೀಪೋತ್ಸವದ ನಂತರ ಮತ್ತೆ ಪತ್ತನಾಜೆಯವರೆಗೆ ಮನ್ವಿತ್ ಶೆಟ್ಟಿ ಅವರು ಯಾವುದೇ ರೀತಿಯ ತಂಪು ಪಾನೀಯವನ್ನು ಮುಟ್ಟುವುದಿಲ್ಲ. ಶಬರೀಶನ ಕಾಲೇಜಿಂದ ನಾವೀಗ ಆಯ್ತು ಹಾಲ್ ಹತ್ರ ಬಂದ್ವಿ. ಸಂಘನಿಕೇತನ ಕೆಂಪು ಗಾಡಿ ಉಂಟಲ್ಲ, ಅದರ ಹಿಂದೆ ಒಂದು ಗೇಟ್ ಉಂಟು, ಅದೇ ಹಾಲ್. ಓಕೆ ಸರಿ. ನನ್ನ ಬೈಕ್ ಇಲ್ಲೇ ಉಂಟು. ಹೌದಾ? ನಿನ್ನೆ ರಾತ್ರಿ ಬಂದು ಇಟ್ಟೋಗಿದೆ. ಓ ನೈಸ್. ಅಮೃಹದ ಜೊತೆ ನಮ್ಮ ಇದು ಸೆಕೆಂಡ್ ಬ್ಲಾಗ್. ಫಸ್ಟ್ ಬ್ಲಾಗ್ ಪೂಂಜರ ಸಂಸ್ಮರಣೆ ಕಾರ್ಯಕ್ರಮದಲ್ಲಿ ಮಾಡಿದ್ರು. ಕೆಲವು ವ್ಲಾಗ್ ಆಗ್ತಿತ್ತು, ಅವ್ರು ನಮ್ಮನ್ನು ಆಗಲಿ ಬೇರೆಯವರೊಟ್ಟಿಗೆಲ್ಲ ಮಾಡ್ಲಿಕ್ಕೆ ಶುರು ಅಂತೂ ಎಂಕಲೇ ಈಗ ನಂದು ಜನ ತುಲೆ ಸಾಗರ ಜೊಂಬುಡು ತೋಡ ಜೊಂಬುಡು ಗಾಡಿ ನನಗೆ ಅನ್ಬಿಡ್ತೀವಿ ಮಗಳಿಗೆ. ಯಾರಿಗೂ ಬೇಕಾಗಿಲ್ಲ ಆಯ್ತಾ. ಬನ್ನಿ ಹಾಲ್ಗೆ ಹೋಗುವ. ಹಾಲಲ್ಲಿ ಮಾತಾಡ್ಲಿಕ್ಕಾದ್ರೆ ಮಾತಾಡುವ ಬನ್ನಿ.
ಪಂತ ಉಲಾಯ್ಡ್ ಪರೀಕ್ಷಿತ್ ಪುಂಜೆನ ರಿಸೆಪ್ಷನ್ ಅವನುಂಡು ಇಂಗಿಲ್ ಮಾತ್ರ ಲೇಡೀಸ್ ಬ್ಯೂಟಿಫುಲ್ ಅದು ಬಿದಾರ್ದು ಬೈದ ನಿಕ್ಲೆಗ್ಲಿಂಗ್ಲೆ ತೂವೇರಿತ್ತನ ವಿಡಿಯೋ ಇಡ್ತೂಲೆ ಸೊ ಅಂಚಂಡ ನಮ್ಮ ಮಾತಲ್ಲಿ ಉಲಾಯ್ ಪೋಯತೆ ಆರ್ ಯು ರೆಡಿ ದೇವತಣ್ಣ ಎಂಚುಂಡು ಮದ್ಮೆದ ಗೌಜಿ ಆಲ್ಮೋಸ್ಟ್ ಹಿರೇಗೆ ಸಾಕಾವುದುಂಡು ಅದೇ ಸುಸ್ತಾದ ನಿದ್ರೆ ಇಲ್ಲ ಓಡಾಟ ನಮ್ಮದು ಮನೆಯದ್ದಲ್ವಾ. ಕೀರ್ತನ್ ನಾಯ್ಗ ಮಯೂರ್ ನಾಯ್ಗನ ಸಹೋದರ, ಒಳ್ಳೆಯ ಸಿಂಗರ್, ಶಾಸ್ತ್ರೀಯ ಸಂಗೀತ ಒಬ್ಬರ ಒಳ್ಳೆ ಹಾಡ್ತಾರೆ. ಇವರೊಂದು ಪದ್ಯ ಹಾಡ್ಸುವ ಆಮೇಲೆ ಇದೇನ ಬಂದ್ಬೇಡ ಬಂದು ಒಂಚೂರು ಮೆಲ್ಲ ಬಕ್ಕಡ ಒಂಚೂರು ಸೈಲೆಂಟ್ ಅವಡ ಮದ್ಮೆ ರೆಡಿ ಆಗೋದಿಲ್ಲ. ಪರೀಕ್ಷೆದಂಡ ನಾನು ದಿನಾಲು ಇಂಚನೆ ಬೋಕಂದಾಪುಂಡೆ ಇಂಚನೆ ಬೋಕಂದಾಪುಂಡ ಅದ ಒಳ್ಳೆ ಸ್ಟೈಲಿಶ್ ಆಗಿ ರೆಡಿ ಮಾಡ್ತಿದ್ದಾರೆ ನಮ್ಮ ಮದುಮಗನನ್ನು. ಏನೇ ಕಟ್ ಆ್ಯಂಡ್ ಕಲರ್ಸಾ ಹೊಲ್ತಾ ತೊಕ್ಕೊಟ್ಟು? ಓಹೋ, ಕಾಂಟ್ಯಾಕ್ಟ್ ಮಾಡ್ಬೋದು ಕಟ್ ಆ್ಯಂಡ್ ಕಲರ್ಸ್ ಅವರನ್ನು. ಹಾಂ, ಕಿರೀಟ ವೇಷನ? ಹೌದು, ಕಿರೀಟ ವೇಷ ರೆಡಿ ಆಗ್ತಾ ಉಂಟು. ಚಂದ ಮಾಡಿದ್ರು ಮಾರಾಯ. ಅಲ್ಲ, ಪರೀಕ್ಷೆ ತಂಡ ಚಂದ, ಆದರೆ ಒಳ್ಳೆ ರೆಡಿ ಮಾಡಿದ್ರು. ಹಾಂ, ಮೊದಲೇ ಚಂದ. ನಮ್ಮ ಪರೀಕ್ಷೆ ತಂಡ ಕೂಡ ಒಳ್ಳೆ ಸಿಂಗರ್. ಅವ್ರ ಹತ್ರ ಆಮೇಲೆ ಒಂದು ಒಳ್ಳೆ ಪದ್ಯ ಹಾಡ್ಸುವ ಅಂದು ನೋಡುತ್ತೆ. ಅದು ಇರ್ನ ಬಗ್ಗೆ ಗೊತ್ತಿಪ್ಪನಾಗಲಿ ಬರೋ ಗೊತ್ತುಂಡು. ಏರ್ಲ ಎನ್ನ ಒಂಜಿ ಎಂಕಲ್ ಒಂಜಿ ಒಂದೇ ಚಾನಲ್ ಇರುತ್ತೆ, ಆಗಲೇ ಬರೋ ಗೊತ್ತಾವ್ರಿ. ಬರ್ಲ ಕಿರೀಟ ದೇವಡ ಪೊಟಗೆ ಏರೇನು ತೋಜ ಬೊಕ್ಕವಲ್ಲ ಚಿಕ್ಕ ಜಾರಡ ಅದು ಹ್ಯಾಂಗ್ ಪೋಪೆ ಬೊಕ್ಕ ಬೇಗ ಬಂದು ಉಲ್ಲೆ ಉಲ್ಲಿ ಉಲ್ಲೆ ಇಂದ ಎಕ್ಸ್ಪ್ರೆಷನ್ ತುಲೆ ಓ ಜೀವಿತ ಅಣ್ಣ ಉಂಟ್ಲಿ ಇಂಚು ಬಲೆ ಮೂಲ ಅಲ್ಲಿ ಸೌಂಡ್ ಬರ್ಬಿಡ. ಇದು ನಮ್ಮ ಪರೀಕ್ಷೆ ಅಣ್ಣನ ಅಣ್ಣ. ರೀಸೆಂಟಾಗಿ ಇವರು ಕೂಡ ಮದುವೆ ಆದವರು, ಜೀವಿತ್ ಪುಂಜಾ. ಇವರು ಕೂಡ ಒಳ್ಳೆಯ ಯಕ್ಷಗಾನ ಕಲಾವಿದರು, ಒಳ್ಳೆಯ ಗಾಯಕರು, ಫಾರಿನಲ್ಲಿರೋದು. ಅತಿ ಇವಾಗ ಊರಿಗೆ ಬಂದಿದ್ದಾರೆ ತಮ್ಮನ ಮದುವೆಗೆ. ಎಂಚ ಒಂದುಂಡು ಪುರ ಕಾರ್ಯಕ್ರಮ ಎಂಚ ಉಂಡು? ಫುಲ್ಲು ಜನ ಬರೋದಿಲ್ಲ. ಒಂಜಿ ಗೋಡೆ ಕತ್ತಲೆ ಬಿದ್ದಂತ ಇಲ್ಲ ಕಟೀಲ್ ಸ್ಟೇ ಆಗಿತ್ತು. ಐದಾರು ಕೊಂಚ ನಾಟಕ ಬೋದು ಎನ್ನ ಮೈತ್ರಿ ನಾಟಕ ಬೋದು ಅಲ್ತದ್ದು ರಾತ್ರಿ 1 ಗಂಟೆ ಬರ್ತದೆ. ಅಂದಿಗೆ ನಾಟಕ ಎತ್ತಿನತೆ 1 ಗಂಟೆ ಬತ್ತಿನ ಬೊಕ್ಕ ಇದ್ರಲ್ಲಿ ಬತ್ತಿ 1 ಗಂಟೆ ಮತ್ತೊಂಜಿ 1 ಗಂಟೆ 2 ಗಂಟೆ ನಿದ್ರೆ ಅದು ಮದುವೆನ ಗಾಡಿ ರೆಡಿ ಮಾಡ್ತಾರೆ. ಇದೆ ಕಣ್ಣಡಿ ನಿದ್ರೆ ನಲ್ತೊಂದುಂಡೆ ಮೂಚಿನ ಹತ್ರ ನಿದ್ರೆ ಮೂಚಿನ ಸೇರ್ಸ 5 ಗಂಟೆ ನಿದ್ದಾರೆ. ಬಹಳ ಕಷ್ಟದಲ್ಲಿದ್ದಾರೆ ಈಗ. ಲಾಸ್ಟ್ ರಿಸಲ್ಟ್ ಹ್ಯಾಪಿ ಬಿಡದೆ. ಹಾಂ, ಅದೇ ಅದೇ ಅಂದಂತು ತೋಡೆ ಪಂಚಮೇಳದ ನೂತನ ಇಬ್ಬರು ಭಾಗವತರು. ಸರ್ ನಮಸ್ಕಾರ. ತೋಜ ನಿರ್ವೇರನ್ನು ಒಟ್ಟಿಗೆ ತೋಜೋಡ ತೇಕ್ ಯಾವಾಗ ಬೇಗ ಬೈದಾರಿ ಇತ್ತವತ್ತೀನಿ ಕೂಡ ಪ್ರೋಗ್ರಾಮ್ ಉಂಡೆ ಅದೇ ಆಟ ಉಂಡು. ಅದೇ ನೋಡಿ, ಪಂಚಮೇಳದ ಇಬ್ಬರು ಭಾಗವತರನ್ನು ನೋಡಿ. ಈ ಸಲದ್ದು ಯುವ ಕಲಾವಿದರು, ಯುವ ಭಾಗವತರು. ಆಲ್ ದ ಬೆಸ್ಟ್ ಇಬ್ಬರಿಗೂ. ನಮ್ಮ ವಿವೇಕಣ್ಣ ಬಂದರು, ವಿವೇಕ್ ಆಳ್ವರು. ಹಾಯ್, ಯಾನ್ ನೀರು ಬರ್ಪರ ಒಂದು ವಿಡಿಯೋ ಮೇಲೆ ಬರಬೋದೇನು ಇನ್ನೊಂದು ಯಕ್ಷಗಾನ ಕಾರ್ಯಕ್ರಮ ಅಂದು ವಿವೇಕಣ್ಣ ಎದ್ದಿನ ನಮಸ್ತೆ. ನಾನು ಪಾತ್ರೋಡತಿ ಎಂಚಲ್ಲಾರು ಏನಂದರೂನು ಹಾಗೆ ನೀ ನಂಗೆ ಎಲ್ಲವಾ ಬೇರೆಲ್ಲೂ ಹೋಗಬೇಡ ನೀ ನಂಗೆ
ಆಯ್ತು. ಮದುವೆ ಫಂಕ್ಷನ್ ಅಲ್ಲಿ ಆಟ ಎಲ್ಲ ಬಹಳ ಚಂದದ ರೀತಿಯಲ್ಲಿ ಆಯ್ತು. ಇವಾಗ ಕಲಾವಿದರೆಲ್ಲ ಬಹಳ ಉತ್ಸುಕರಾಗಿದ್ದಾರೆ. ಯಾವುದಕ್ಕೆ? ಚಕ್ರದಳ ಬರ್ದು ಮತ್ತೆ ಬೆಗರೆಲ್ಲ ಚಕ್ರದಳ ಬರ್ದು ಬೆಗರೆಲ್ಲ ಹೋಗಿದೆ. 24 ಬಗೆಯ ಆವಾಗ ನಾನು ಮಯೂರ್ ನಾಯ್ಡು ಅಂತ ಹೇಳಿದೆಲ್ಲ. ಇದು ಮಯೂರನ ತಮ್ಮ ಸೆಕೆಂಡ್ ಪ್ರಾಡಕ್ಟ್. ಎಂತ ಮದ್ವೆ ಪರೀಕ್ಷೆ ಮದ್ವೆ ಬಾರಿ ಪುರ್ಲಾಂಡು ಆಟದಕ್ಕೆ ಇಲ್ಲ ಅಲ್ಲಿ ಮದ್ವೆದಾನೆ ಆಟದನೇ ಸುದ್ದಿ ಅವಡತ್ತಲ್ಲ ಮದುವೆ ಮನೆಯಲ್ಲಿ ಒಂದು ಆಟ, ಮನ್ಮಥೋಪಾಖ್ಯಾನ, ಅದುವೇ ಒಂದು ಆಟ. ಅದು ಕೂಡ ಮದುಮಗನ ತಂದೆ ಬರೆದ ಪ್ರಸಂಗ. ಅದು ವಿಶೇಷ. ಸರಿ, ಮಯೂರ್ ನಾಯ್ಡು ನಾಯ್ಡು ಅಲ್ಲ ಆಯ್ತಾ ನಾಯ್ಡು ಪಾಪ ಚಂಡೆಯಲ್ಲಿ ಫುಲ್ಲು ಎಂತ ಮಾಡುದು ಹೋರಾಟ ಮಾಡಿ ಫುಲ್ ಬೆವರಿ ರಜತ್ ಬರ್ಲೆಕ್ಕ ಬೆಗರ್ದು ಅಂತ ಬೆಗರಿ ಬಸ ಮಾಡಿದ್ದು ಹೋಗಿದ್ದೇನೆ. ಈಗ ಗಂಟೆ 3 ಕಾಲ ಊಟ ಮಾಡಿ 24 ಬಗೆ ಇತ್ತಂತೆ. ಈಗ ನಾವು ಎಷ್ಟು ಬಗೆ ಲೆಕ್ಕ ಮಾಡಿ ಊಟ ಮಾಡಿ ಆಮೇಲೆ ಹೇಳಿ. ಇದು ಧರ್ಮಪತ್ನಿ ಇಲ್ಲ ಇರೋದು, ಒಟ್ಟಿಗೆ ಬಾತಿರ್ಲಿ ಜೀವಿತಣ್ಣ. ಈಗ ಪೊರ್ಲುಡ್ ಒಂದು ಗುರ್ತಾವನ್ ಬಲ್ಲಿ ಮೇರಿನ ಪೊರ್ಲುಡ್ ಒಂಚೂರು ಜೋಶುಡ್. ಇದು ಇವರ ಧರ್ಮಪತ್ನಿ ಜೀವಿತಣ್ಣಂದು ರೀಸೆಂಟ್ ಆಗಿ ಮದುವೆ ಆಗಿತ್ತು. ಏಪ್ರಿಲ್ 21 6 ತಿಂಗಳಿಂದ ಎಂಚ ನಿಗಲ ಮದ್ಮೇಲೆ ಆಂಡ್ ಇತ್ತೆ ಪರೀಕ್ಷೆ ಅಣ್ಣನಲ್ಲ ಆಂಡ್ ಸೊ ಎಂಚ ಫೀಲ್ ಆವನುಂಟು? ಎಂಚ ಉಂಟು ಸಾಕಂಡಿ ನಂಗೆ ಹೆಂಗ್ ಗೊತ್ತುಂಡು ಮೊಗಲ ಆಡಿಯನ್ಸ್ ಹೆಂಗ್ ಗೊತ್ತಾಪಣ ಮೇಡಮ್ ಗೊತ್ತಿರ್ಲಿಲ್ಲ ಸಾರಿ. ರಿಯಲ್ ಲೈಫ್ ಲೆಕ್ಚರ್ಸ್ ಮಾತ್ರ ಸೀರಿಯಸ್ ಆಗಿ ಮೇರೇನ್ ಒಂದು ಪ್ರತ್ಯಕ್ಷ ಸಾಕ್ಷಿ. ಬಟ್ ಅವು ಇಂಗಿನ ಬಣ್ಣದ ಕಂಡೀಷನ್ಸ್ ಅಪ್ಲೈ ಮಾತಿರಲ್ಲ. ಕರೆಕ್ಟ್ ಪರ್ಸನ್ಗೆ ಮಾತ್ರ. ಕ್ಯಾಂಡಿಡೇಟ್ ಫೋಟೋ ಅವನುಂಡು ನೋಡಿ, ಬ್ಲಾಗ್ ಒಟ್ಟಿಗೆ ಒಂದು ಕ್ಯಾಂಡಿಡೇಟ್ ಫೋಟೋ ಅವರು ನಿಗಲ ಒಂಜಿ ಫೋಟೋ ಗಡ್ಡೆ ಕರೆಕ್ಟ್ ಇನ್ಸ್ಪಿರೇಷನ್. ಕರೆಕ್ಟ್ ಜನ ಮರಲ ಜಾತ್ರೆ ಮರಲ ಜೀವನ ಇವರೊಂದು ಆದರ್ಶ ದಂಪತಿಗಳಾಯ್ತಾ. 6 ತಿಂಗಳಾಗಿದ್ದು ಹೌದು, ಆದ್ರೆ 6 ತಿಂಗಳು ಹೌದು, ಆದ್ರೆ ನೆಕ್ಸ್ಟ್ ಗೇಸ್ ಒಂದು ಅದೇ ಪ್ರತ್ಯುಷರ ಈರ್ದಲ್ಲ ಬಂದ್ ಬರ್ರಿ ಸಾಕಾತುಂಡಿ ಬಡಾಪುಂಡಿ. ಇದು ಬೇಕಿತ್ತು ಓ ಈರೊಂಚು ಬನ್ಲಿ ಒಂಚು ತಾಲು ಎಡ್ಡೆ ಬಂದ್ಪರ ಅವು ನಾನು ಈ ಕಡೆ ಅಂಚಿನ ಇಂಟ್ರೊಡಕ್ಷನ್ ಕೊಡ್ತೀನಿ ರೀ. ತುಕೊಂಚು ಯಾರಿಗೆ ಒಂಜಿ ಎಡ್ಡೆ ಪೊರ್ಲು ಒಂಜಿ ರೆಡ್ ಲೈನ್ ಬಂದ್ರಿ ಒಂದು ಮೆಲ್ಲ ಬಂದ್ರಿ ಅಂದ್ ರೆಡ್ ಲೈನ್ ಬಂದ್ರಿ. ಸತ್ಯ ನೆನಪಾಗ್ತದೆ. ಕಣ್ಣು ಬರ ಬ್ಯಾಕ್ ಬೋನ್ ಆಗಿರ್ತೀನಿ ಮಿಸ್ಟರ್ ರಕ್ಷಕ್ ಮಾನಾಯ್ ಫ್ರಮ್ ಹರೇಕಳ. ಸೊ ಮೇರೆಗೆ ಹಾರ್ಟ್ಫುಲ್ ಥ್ಯಾಂಕ್ಸ್. ಎಂಕಲ್ನ ಇಲ್ಲಾಗಿ ಒಂದು ಪೊದ್ದು ಅದು ಬೈದೇನೆ ಬಣ್ಣ ಬುಡಗಿನ ಪಾಲದು ಬೈದೇನೆ ಅಂಡ ಐಡ್ಲ ಜಾಸ್ತಿ ಇಲ್ಲದ ಮಗೆ ಮನೆ ಇಡ್ಲ ಜಾಸ್ತಿ ಒಂಜಿ ಕಾಂಡದ್ದು ಕತ್ತಲೆ ಮುಟ್ಟ ನಮ್ಮ ಇಲ್ಲ ಇನ್ನ ಮಾತ ಬೇಲೆ ಉಂಟು ಮಾತೆಲ್ಲ ಬೇಲೆ ಬಂತು ಎಂಕಲ್ನೊಟ್ಟಿಗೆ ಇಲ್ಲ ನಮಗೆ ಅದು ಮಸ್ತ್ ಹೊರಲಾದು ಇಲ್ಲದ ಒರಿ ಆದಿತ್ತೆ ಹಾಗೆ ನಿಮಗೆ ಇವರಿಗೆ ಒಂದು ಇದು ಗೋಳಿ ವೆಚ್ಚ ಕೆಲಸ ಮಾಡಿದ್ರೆ ಇವನಿಗೆ ಯಾವತ್ತು ರಜೆ ಹಾಗೆ ಒಂದು ಅದ್ಭುತ ಜನ ಅಡ್ಡಿಲ್ಲ ಒಳ್ಳೇದಾಯ್ತು. ನಿಗಲ್ ಉನಸ್ಮಾನ್ ಪ್ಲೇ ಥ್ಯಾಂಕ್ ಯು. ಇದು ಗೋಲ್ಡ್ಸ್ ಫೋಟೋಗ್ರಫಿಯ ಟೀಮ್, ಇದು ಗೋಲ್ಡ್ಸ್ ಫೋಟೋಗ್ರಫಿಯ ಓನರ್ ಒಂದು ಸಿಡಬಲ್ಲಿ ಪಾತಿರಗಿರ ಸಂತೋಷ್ ಗೋಲ್ಡ್ ಇದು ಗೋಲ್ಡ್ ಲೆಕ್ಕನೂ ಗೋಲ್ಡ್ ಲೆಕ್ಕನೂ ಎಂಚ ಒಂದುಂಡು ಪ್ರೋಗ್ರಾಮ್ ರಾದು
ಮಾತಾ ಇಲ್ಲದಾಗಲಿ ಪೂರ ಎಳ್ಳೆ ಸಪೋರ್ಟಿಂಗ್ ಉಳ್ಳೇರು ಫೋಟೋಗ್ರಫಿ ಅವು ಎಂಗ್ಲಿಗೆ ಹೆಲ್ಪ್ಫುಲ್ ಆನ್ ಮಸ್ತ್ ಇರ್ನ ಗೋಲ್ಡ್ಸ್ ಫೋಟೋಗ್ರಫಿದ ಉಂದೆಂಚ ಒಂದುಂಡು ವರ್ಕ್ ಪೂರ ಆಸಮ್ ಆಸಮ್ ಭಯಂಕರ ಫೇಮಸ್ ಟ್ರೆಂಡಿಂಗ್ ಇಡ್ಬೋದಿಲ್ಲ ಅದೇ ನಿಖಲ್ ಆಶೀರ್ವಾದ ಏರ್ನ ಆಡಿಯನ್ಸ್ಗೆ ಯಾರೇ ಅದು ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೇಕಿದ್ರೆ ನಂಬರ್ ಹಾಕ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಭಾಳ ಭಯಂಕರ ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲ ಉಂಟು. ಸಣ್ಣ ಸಣ್ಣ ತುಣುಕೆಲ್ಲ ನಾನು ಇನ್ಕ್ಲೂಡ್ ಮಾಡ್ತೇನೆ. ಅವೇ ಮಲ್ಪ ಒಂದೇಟು ಮಾರ್ಕೆಟಿಂಗ್ ಮಲ್ಪಗ ನಿಗಲೆ ಮಾರ್ಕೆಟಿಂಗ್ ಬೋರ್ಡ್ ಅಂದಿಜ್ಜು ಆಲ್ರೆಡಿ ಮಾರ್ಕೆಟೆಡ್ ಇಲ್ಲ ನಿಗಲ್ ಟ್ರೆಂಡಿಂಗ್ ಅದೇ. ಓಕೆ, ಇದು ಇವತ್ತಿನ ವಿಡಿಯೋಗ್ರಾಫರ್ ಅವರು. ನಮಸ್ಕಾರ. ಎಂಚ ಸರ್ ಸುಸ್ತಾಂಡಿ ಅಭ್ಯಾಸ ಆರಾಮಡ ಅದೇ ಟೆನ್ಷನ್ ಇಲ್ಲ ರೀ ಜೊತೆ. ಇದು ಪರೀಕ್ಷಿತ ನಮ್ಮ ಶೋಭಾ ಆಂಟಿ ಎಂಚಾಂಡ್ ಆಂಟಿ ಮದ್ಮೆಬ್ರ ರಡ್ಡೆ ಜೋಕುಲೆಗಳ ಮದ್ಮೆ ಆಂಡ್ ಮಸ್ತ್ ತೃಪ್ತಿ ಪಡೆಯ ಏಪಲ ಈ ಸಂತೋಷ ಅಂಬೂರು ಹಡಗ್ ಪಡ ಅದೇ ಅಂಬರು ಹೋದ ಮಾತಾ ಜೋಕುಲೆಗೆ ಅಪ್ಪೆ ಅದು ಪುರಗಲೇನು ಪೊರ್ಲುಡು ತಗೊಂದಿಲ್ಲೇರು ಬಾರಿ ಖುಷಿತ ವಿಚಾರ. ಓಕೆ, ಉನಾಸ್ ಮಾನ್ಲೆ ಅನ್ನ ಪ್ರತಿ ಶಾತ ಬಾಬಾ ನಿಗೆಲ್ಲ ಭಂಗ ತೋಚೋಡತಿ ಕೋಟ್ ಬರ್ತ ಬರ್ತಾರೆ ನಮ್ಮ ಫೋಟೋಗ್ರಫಿ ಪಾತೆರಗಿಚ್ಚಿಗೆ ಬಿಹೈಂಡ್ ದ ಸೀನ್ ಕೊರಿ ಎನ್ನ ವ್ಲಾಗ್ ನೀರೇ ಕಂಟೆಂಟ್ ಮೇನ್. ಎನ್ನ ವ್ಲಾಗ್ ನೀರೇ ಕಂಟೆಂಟ್ ಇದು ಮೇನ್. ವಿಡಿಯೋ ದೆರ್ಪೀರಾ ಯಪ್ಪ ಬೆಲ್ಲ ಕೊಡೋರು ಉಲ್ಟಾ ಅಣ್ಣ. ತುಂಬ ದೊಡ್ಡ ಬಂದೀರಿ ಭಯಂಕರ ಆಕ್ಟಿಂಗ್ ಅವಾರ್ಡ್ ಕೊರಲ್ಲದೆ. ವಾವ್, ತುಲೆ ಫೋಟೋ ತುಲೆ ಒಂದು ನಿಮಿಷ. ಸೂಪರ್ ಮತ್ತೊಂದು ಭಯಂಕರ ಫೋಟೋಗ್ರಾಫರ್ ಸಂತೋಷ್ ಗೋಲ್ಡ್ ಫೀಚರಿಂಗ್ ಪರೀಕ್ಷೆ ಉನ್ನಸ್ ಮಲ್ತು ಬೋಲಿ. Behind the scenes. ಭಯಂಕರ ಮಾರ ಈರ್ ಪನ್ಲೆ ಪೂರ ಪನ್ಲೆ. ಒಬ್ಬ ಮೆಲ್ಲ ಮದಿಮಾಲ್ ಎಂಚಾಂಡು ಮದ್ಮೆ ಬರ ಆಂಡು ರಿಸೆಪ್ಷನ್ ಆಂಡು ಬಚ್ಚಿದುಡ
ಎಂಚ ಖುಷಿ ಆವೊಂದುಂಡು ಖುಷಿ ಆವೊಂದುಂಡ ಕುಸಿರ್ದಾಲ ರಡ್ಡು ಪಾತೆರು ಅನ್ಪರಿ ಪಾಪ ಭಾರಿ ಫೀಲಿಂಗ್ ಇಡ್ಬಂಡಿರ ಬಲೆ ಒಟ್ಟುಗುಂದ್ಲೆ ಹಾ ಈರ್ದಾಲ ಪನ್ರೆತನ ಬನ್ಲೈತೆ ಹಾ ಹಾ ಅಂಚ ನಾನು ತುಂಬುಗು ಸಂಸಾರದ ದೋಣಿಗೆ ಕಾಲಿಟ್ಟು ಅದೇ ಕಾಲಿಟ್ಟಾಗಿದೆ ನೀವು ಒಂಜಿ ಮದುವೆ ಆದ ಒಂಜಿ ಅಂಚ ನೆಕ್ಸ್ಟ್ ಇಯರ್ ಹೆಂಗ್ ಕೊಡೆ ಗಿಜ್ಜಿ ಅವಾರ್ಡ್ ಕಂಗ್ರಾಚುಲೇಷನ್ಸ್. ಯಾರ ಕಣ್ಣು ಬೀಳದೇ ಇರಲಿ ದೃಷ್ಟಿಗೆ ನಾನು ಭಯಂಕರ ಮಾರವೇ ಆಗಲೇ ಫಸ್ಟ್ ಫೋಟೋ ಶೂಟ್ ಗುಂತದು ನೋಡು ಎಕ್ಸ್ಪರ್ಟೀಸ್ ಇರುವಿರಲ್ಲ ಫೋಟೋಗ್ರಾಫಿ. ಹಾಂ ಸ್ಟಾರ್ಟಾ? ಹಾಂ ಯಾರ ಜೀವ ಯಾರನ್ನು ಹರಿಸೋದು ದೈವ ತೀರ್ಮಾನ, ಅದನ್ನು ಮೀರಿ ಸಾಗದು ಈ ಜೀವನ. ಸ್ನೇಹದಿಂದ ಪ್ರೇಮವು ಅರಳೋದು ಸುಂದರ ಜ್ಞಾನ, ಹೃದಯ ತೆರೆದು ಹರಸದಿ ಎಲ್ಲ ಮನ. ಮನಸ್ಸೆಲ್ಲವೂ ಕೊನೆಯಾಗಿ ಮನಸ್ಸೆಲ್ಲವೂ ಮಾತಾಗಿ ಹೂವಾಗಲಿ ಹಾಗೆ ಪರದೆ ಸರಿಸಿ ಸೇರಿಸು ಬರ ಸಿಹಿಯು ಸನಿಹ ಮಾಡಲಿ ನಂಬರ. ಹರುಷ ಹಾರುತ್ತಿದೆ ಎದೆಯ ತುಂಬ ಪ್ರೀತಿಯೇರಿಕೆಯಾಗಿ, ಸನಿಹದಲ್ಲೇ ಇರೋ ಸೊಗಸು ಹೀಗೆ ಕಾಯಲಿ ಸ್ಫೂರ್ತಿಯಾಗಿ. ಅನುರಾಗವೇ ಸೇತುವೆ ಎರಡು ತೀರವು ಸೇರಿ, ಇರುಳೊಂದನು ಮೀರಿಸೋ ನಸುಕು ನಿತ್ಯವೂ ಸೀತಾರಾಮ ಓ ಸೀತಾರಾಮ. ಆಹಾ ಆಹಾ ಕ್ಲಾಪ್ ಬಟ್ಲೆ ಮಾರ ಪೂರ ಆಡಿಯನ್ಸ್ ಇತ್ತೆ ಕ್ಲಾಪ್ ಬಟ್ಟಿವ್ರಿ ಕಮೆಂಟೆಡ್ ಪರೀಕ್ಷೆ ನಾ ಭಾರಿ ಪರ್ಲಾಂಡ್ ಆ್ಯಸ್ ಆಲ್ವೇಸ್. ನನ್ನ ಆ್ಯಕ್ಚುಲಿ ತುಂಬ ನೆಚ್ಚಿನ ಸ್ವರ ಇವರದ್ದು ಪರೀಕ್ಷೆ ತಂಡದ್ದು. ಇವ್ರ ಹತ್ರ ಆದಷ್ಟು ನಾನು ಪದ್ಯ ಹೇಳಿ ಅಂತ ಹೇಳ್ತಿರ್ತೇನೆ. ಆ್ಯಕ್ಚುಲಿ ನನ್ನ ಫೇಸ್ಬುಕ್ ಲೈವ್ನಲ್ಲಿ ನಾನು ಬಂದಾಗ ಇವರನ್ನು ಕರೆದಿದ್ದೆ. ನಿಮಗೆ ಲೈವಲ್ಲಿ ನೋಡಿದವ್ರಿಗೆ ಗೊತ್ತಿರ್ತದೆ. ಅಲ್ಲಿ ಇವ್ರ ಹತ್ರ ಪದ್ಯ ಹೇಳಿಸ್ಬೇಕಂತ ಇದು ಮಾಡಿದೆ, ಆದರೆ ಅವರಿಗೆ ಹುಷಾರಿರಲಿಲ್ಲ ಅವತ್ತು. ಆದರೆ ಇವತ್ತು ನೋಡಿ ಎಷ್ಟು ಸುಂದರವಾದ ಪದ್ಯ, ಎಷ್ಟು ಸೊಗಸಾಗಿ ಹಾಡಿದ್ದಾರೆ ಪರೀಕ್ಷೆ ತಂಡ. ಅದಕ್ಕೆ ಅರ್ಥ ಉಂಟು ಈ ದಿನ ಈ ಸಾಂಗ್ ಹಾಡಿದ್ದಕ್ಕೆ ಲಿರಿಕ್ಸ್ ಅಲ್ಲಿ ಅರ್ಥ ಉಂಟಲ್ಲ, ಕರೆಕ್ಟ್. ಅದು ತುಂಬಾ ಮ್ಯಾಚ್ ಆಗ್ತು. ಬೈ ಸರಿ ಬೈ. ನಮ್ಮ ಕನ್ನಡಿಗಟ್ಟಿ ಅವರು ಹೊರಟರು. ಓಕೆ, ಖುಷಿ ಆಯಿತು. ಹಾಗೆ ಇವರ ಸಿಂಗಿಂಗ್ ಕೂಡ ನಿಮ್ಮ ಎಲ್ಲ ಸಪೋರ್ಟ್ ಇರಲಿ. ಆದಷ್ಟು ಇವರಿಗೆ ಅವಕಾಶಗಳಿದ್ರೂ ಕೂಡ ನೀವು ಕೊಡ್ಬೋದು. ಅವರು ಹಾಡುವುದಕ್ಕೆ ತಯಾರಾಗಿದ್ದಾರೆ. ಅದೇ ಕರೆಕ್ಟ್. ಅವರು ಕಾರಣಾಂತರದಿಂದ ಉದ್ಯೋಗದಲ್ಲಿ ನಿರತರಾಗಿದ್ದಾರೆ. ಆದರೆ ಸಿಂಗಿಂಗ್ ಅಲ್ಲಿ ಅವರ ಏನೇನು ಜೀವ ಅದರಲ್ಲಿ ಉಂಟು. ನೇತವಾಗಿ ಎತ್ತನೆ ಲೆಕ್ಕ ಮಾಡ್ತಾರೆ. ಎನ್ನ ಪ್ರಕಾರ ಒಂದು ಇರುವ ಬಗ್ಗೆ ನಾಲ್ ಬಗ್ಗೆ ಓದಿದೆ. ಮಗಪುರ ಎಡ್ಡೆಡ ಗ್ಯಾಸ್ ಎಲ್ಲರಿಗೂ ದಿಂಜಾರಿ ಸರಿ. ನಾನು ಹಂಚಬ್ರು ಪಾತ್ರೆ. ಇನ್ನು ಇವರು ಪಾವಂಚೆ ಮೇಳದ ನೂತನ ಭಾಗವತರು. ಇನ್ನು ಕಾಣ್ಕಣಿ ಇನ್ನು ಆಟದೆಲ್ಲ ಲೈವ್ ಇಪ್ಪತ್ತಿಗೆ ನಿಮ್ಮ ಕಡೆಯಿಂದ ಕೂಡ ಒಂದು ಶುಭ ಹಾರೈಕೆ ಇರಲಿ ನಮ್ಮ ಮನ್ವಿತ್ ಶೆಟ್ಟಿ ಇರಾ ಇವರಿಗೆ. ಪಾವಂಚೆ ಮೇಳದಲ್ಲಿ ನೂತನ ಭಾಗವತರಾಗಿ ಧನ್ಯವಾದಗಳು. ಮನ್ನಿಸಿ ನಮಗೆ ಪ್ರೋತ್ಸಾಹಿಸಿ ಆಶೀರ್ವಾದಿಸಿ ಆಶೀರ್ವಾದ ಮಾಡಿ ಎಲ್ಲರೂ ಆಶೀರ್ವಾದ ಮಾಡಬೇಕಾಗಿ ವಿನಂತಿ. ಚರಿತ್ ಅಭಿಮನ್ಯುವರ ಯೂಟ್ಯೂಬ್ ಚಾನಲ್ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಸುಧಾರ್ಗಣ ಸರಿ ಹೊರಡ್ತೇವೆ. ನಮ್ಮ ಜೊತೆ ಇವಾಗ ರಜತ್ ಈಶ್ವರ ಮಂಗಲ ಮತ್ತೆ ಯಜ್ಞೇಶ್ ರಾಯ್ ಕಟೀಲು ಕರೆಕ್ಟ್.
ಆಂಡ ಬುನಸ್ ಪೂರ ಮಲ್ತಾರತೆ ಕಾರ್ಯಕ್ರಮ ಪೂರ ಆಂಡು ಆಟ ಪೂರ ಆಂಡು ಪೂರ ಇಟ್ಲ ಭಾಗವಹಿಸ್ತಾರೆ ಎಂಚಾಂಡು ಮುಗ್ಗಲ ಆತಿಲಾಗ ಮದುವೆ ಬಾರಿ ಖುಷಿ ಆಂಡು ಮನಸ್ಸು ಬಾರಿ ಭಯಂಕರ ಇರ್ತದೆ ಬೊಕ್ಕ ಲೈಮ್ ಸೋಡಾ ಇರ್ತದೆ ಬೀಡ ಇರ್ತದೆ ಬೊಕ್ಕ ಏನ ಐಸ್ ಕ್ರೀಮ್ ಇರ್ತದೆ ಫ್ರೂಟ್ ಸಲಾಡ್ ಬೊಕ್ಕ ಬೇತೆ ಅಲೆ ಇರ್ತದೆ ಅದು ಆತು ತಿಂದು ನಾನು ಇಂಚ ಬೇಜಾರು ಬರ್ತದೆ ಬೇಗರು ನಿಮ್ಗೆ ಸಾವು ಆಯ್ತು ಮನೆಗೆ ಬರಡಿ ಆಗ್ತದೆ. ಮದುವೆ ಎಲ್ಲ ಮುಗೀತು, ಎಷ್ಟಾಗ್ತದೆ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಇದರಲ್ಲಿ ಹಾಕಿದ್ದೇನೆ. ನೋಡಿದವರು ಖುಷಿ ಆದ್ರೆ ಸಪೋರ್ಟ್ ಮಾಡಿ, ಖುಷಿ ಆಗ್ತಿದ್ರು ಕೂಡ ಎಂತ ಮಾಡ್ಬೇಕಂತ ಹೇಳಿ ಸಪೋರ್ಟ್ ಮಾಡಿ. ಆಯ್ತು, ನಾನಿನ್ನು ಇವಾಗ ಇಲ್ಲಿಂದ ನಮ್ಮ ಜನಸಾಲೆ ಪ್ರತಿಷ್ಠಾನದ ಜನಸಾಲೆಯವರ ಪ್ರೋಗ್ರಾಮ್ ಉಂಟು ಮಾಣಕಟ್ಟೆಯಲ್ಲಿ, ಅಲ್ಲಿಗೆ ಹೋಗ್ಬೇಕು. ನೋಡ್ಬೇಕು ಮೂಡ್ ಹೇಗೆ, ಇಲ್ಲಿಂದ ಮಂಗಳೂರಿಂದ ಬ್ರಹ್ಮರಕ್ಕೆ ಹೋಗುವಾಗ ಮೂಡ್ ಹೇಗೆ ಬದಲಾಗ್ತದೆ ನೋಡಿಕೊಂಡು ಜನಸಾಲೆಯವರ ಕಾರ್ಯಕ್ರಮಕ್ಕೆ ಹೋಗುದವರ ಸುಸ್ತಾಗಿದೆ, ತುಂಬ ಬೆಳಗ್ಗೆಯಿಂದ ನಿದ್ರೆ ಇಲ್ಲ. ಹಾಗಾಗಿ ಈಗ ನೋಡುವ, ನಮ್ಮ ಪ್ರಯಾಣ ನೇರವಾಗಿ ಜನಸಾಲೆ ಅವರ ಹತ್ರ ಹೋದರೆ ಅಲ್ಲಿ ಒಂದು ಸಣ್ಣ ವ್ಲಾಗ್ ಮಾಡ್ಲಿಕ್ಕಾದ್ರೆ ಮಾಡ್ತೇನೆ. ಈ ವ್ಲಾಗ್ ನೋಡಿದವರಿಗೆ ನನ್ನ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ. Thank you.